ಸರ್, ಈ ಚುನಾವಣೆ ನಿಮ್ಮ ಮತ ಯಾರಿಗೆ? ನಮ್ಮ ಮತ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ. ಕಾರಣ ಸರ್ ಅದಕ್ಕೆ? ಕಾರಣ ಅಂದರೆ ಅವರು ಈ ರಾಜ್ಯದ ಪ್ರಧಾನಮಂತ್ರಿಯವರು, ಮಾಜಿ ಪ್ರಧಾನಮಂತ್ರಿಯವರು ಆಯ್ಕೆ ಮಾಡಿರುವಂಥ ರೈತರ ಮಗ ದೇವೇಗೌಡರು, ಮಣ್ಣಿನ ಮಗ ದೇವೇಗೌಡರು ಆರಿಸಿ ಮಾಡಿರೋಂಥ ಕ್ಯಾಂಡಿಡೇಟು ಮಲ್ಲೇಶ್ ಬಾಬು ಅವರು. ಒಳ್ಳೆ ಗುಣವಂತರು ಹಾಗೂ ವಿದ್ಯಾವಂತರು. ಹಾಗಾಗಿ ಅವರಿಗೆ ನಮ್ಮ ಮತ. ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತಾ ಇದೆ. ಈಗ ಇದರಿಂದ ಮಹಿಳೆಯರಿಗೆ ಯಾವ ಥರ ಉಪಯೋಗ? ಸರ್, ಮಹಿಳೆಯರಿಗೆ 1 ತಿಂಗಳು 2 ತಿಂಗಳು ಕೊಡ್ತಾರೆ. ಈಗ ಮತ್ತೆ ಯಾವುದೇ ಥರದ ಸವಲತ್ತುಗಳು ಬರೋದಿಲ್ಲ. ಯಾಕಂದರೆ ಈಗ ಮಹಿಳೆಯರ ಬಗ್ಗೆ ಮೋದಿಯವರು ಏನು ಮಾಡಿದ್ದಾರೆ, ಮೋದಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ನಮ್ಮ ರಾಜ್ಯದ ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಒಂದು ಶಿಕ್ಷಕಿ, ಬಡ ದೇಶದ, ಬಡ ರಾಜ್ಯದ, ಬಡ ಕುಟುಂಬದ ಶಿಕ್ಷಕಿಯರನ್ನ, ಮಹಿಳೆಯನ್ನ ಪ್ರಪ್ರಥಮ ಪ್ರಜೆ ಮಾಡಿರೋದು ಅಂದರೆ ಮೋದಿಯವರು. ಸುಧಾಮೂರ್ತಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿರೋದು ಯಾರು? ಮೋದಿಯವರು. ಸುಧಾಮೂರ್ತಿ ಯಾರು? ಹಲವಾರು ಯೋಜನೆಗಳನ್ನು ಕೊಟ್ಟಂಥ ಮಹಿಳೆ, ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು, ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿರೋಂಥ ಮಹಿಳೆ, ರಾಜ್ಯಸಭೆ ಮೆಂಬರ್ ಮಾಡಿರೋರು. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಧರ್ಮಸ್ಥಳದ ಮಂಜುನಾಥೇಶ್ವರ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಮೆಂಬರ್ ಮಾಡಿರೋದು ಯಾರು? ಮೋದಿಯವರು. ಇವರು ಯಾರನ್ನು ಮಾಡ್ತಾರೆ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರನ್ನ ಮಾಡ್ತಾರೆ. ರಾಜ್ಯಸಭಾ ಮೆಂಬರ್ಗಳನ್ನ, ವಿಧಾನಸಭಾ ಸದಸ್ಯರನ್ನ. ಈ ಮೋದಿಯವರ ಯೋಜನೆಗಳು ಈ ಕನಸು. ಮಹಿಳೆಯರಿಗೆ 1 ವರ್ಷ ಕೊಡ್ತಾರೆ, 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, ಆಮೇಲೆ ಏನು ಯೋಜನೆ ಸಿಗೋದಿಲ್ಲ. ಸರ್, ಈ ಹಿಂದೆ ನೀವು ಮೈತ್ರಿ ಸರ್ಕಾರ ನೋಡಿದ್ರಿ, ಆಮೇಲೆ BJP ಸರ್ಕಾರ ನೋಡಿದ್ರಿ. ಈಗಿನ ಕಾಂಗ್ರೆಸ್ ಸರ್ಕಾರ ಆಡಳಿತ ಯಾವ ರೀತಿ? ಈಗಿನ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಕೋಲಾರ ಜಿಲ್ಲೆಗೆ ಎಷ್ಟು ಇದು ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಈ ಮುಂದೆ ಒಂದು ಬಡ ರೈತನ ಮಗ, ಬಡ ಕುಟುಂಬದಿಂದ ಬಂದ, ಈ ಭಾರತ ದೇಶಕ್ಕೆ 30ನೇ ರ್ಯಾಂಕು ತೆಗೆದುಕೊಂಡು ಈ ಜಿಲ್ಲೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದ, ಒಳ್ಳೆಯ ಯೋಜನೆಗಳನ್ನು ನೀಡ್ತಾ ಇದ್ದ DK ರವಿ ಅಂತ ಆಫೀಸರು. ಅಂಥ ಆಫೀಸನ್ನು ಉಳಿಸ್ಕೊಳ್ಳಿಕ್ಕೆ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ, ಇಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಲೇ ಇಲ್ಲ. ಅವರ ಕೊಡುಗೆ ಇದು. ಕಾಂಗ್ರೆಸ್ ಸರ್ಕಾರದ ಕೊಡುಗೆ DK ರವಿಯವರ ವರ್ಗಾವಣೆ ಮಾಡಿಸಿತ್ತು. ಟೋಟಲಿ ಮತದಾರರಿಗೆ ಏನು ಹೇಳ್ತೀರಿ? ಮತದಾರರಿಗೆ ಹೇಳೋದು, ಮೋದಿ ಅವರಿಗೆ ಬೆಂಬಲ ಕೊಡಿ, ದೇವೇಗೌಡರಿಗೆ ಬೆಂಬಲ ಕೊಡಿ. ಅದಕ್ಕೊಂದು ಕಾರಣ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾರೆ, ಒಳ್ಳೆ ಅಭಿವೃದ್ಧಿ ತರ್ತಾರೆ. ಈ ಸಾಲದ ಸುಳಿಗೆಯಲ್ಲಿ ಸಿಲುಕಿಸ್ತಾರೆ. ಈ ಯೋಜನೆಗಳನ್ನ, ಬೆಟ್ಟಿ ಭಾಗ್ಯಗಳನ್ನ ಕೊಟ್ಟು ಬೀದಿಗೆ ತರ್ತಾರೆ. ಈ ಸಾಲನ ತೀರಿಸಬೇಕು ಅಂದರೆ ಮೋದಿ ಅವ್ರಿಗೆ ಕೊಡಬೇಕು. ಇಲ್ಲಿ ರೈತರ ಮಗ, ಮಾಜಿ ಪ್ರಧಾನಿಗಳು ಆದಂಥ ರೈತ ಹೋರಾಟಗಾರರು, ಮಣ್ಣಿನ ಮಗ ಆದಂಥ ಮಲ್ಲೇಶ್ ಬಾಬು ಅವರ ಈ ಗುಣವಂತನಿಗೆ ಕೊಟ್ಟಿದ್ದಾರೆ. ಅಲ್ಲಿ ಮೋದಿಯವರು ಹೃದಯವಂತ CN ಮಂಜುನಾಥ್ ಅವರಿಗೆ ಕೊಟ್ಟಿದ್ದಾರೆ. ಇಬ್ಬರನ್ನು ಗೆಲ್ಸ್ಕೊಂಡು ಬರಬೇಕಾಗಿರೋದಂತ ನಮ್ಮೆಲ್ಲರ ಮತದಾರರ ಒಂದು ಆಶಯ.